ಜಗತ್ತಿನಲ್ಲಿ ಸಂತರು ಮಹಾಂತರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಗುರುಗಳು ಪದೇ 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 ಹೇಳುತ್ತಾ ಬಂದ್ರು. ಏನ್ ಹೇಳ್ಯಾರಿಪ್ಪ ಗುರುಜವ್ರ? ಸತ್ಯವಂತರ ಸಂಘವಿರಲು ತೀರ್ಥಯಾತಕೋ ತೀರ್ಥಯಾತಕೋ ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಯಾತಕೋ. ಹೌದ್ರಿಪ್ಪ ಹೌದು. ಹಿಂಗ ಯಾಕೆ ಹೇಳ್ರಿಪ್ಪ ಗುರುಜವ್ರ? ಯಾಕೆ ಹಿಂಗ ಹೇಳ್ಯಾರ ಅಂತ ಕೇಳಿದ್ರ, ಯಾಕ್ರಿಪ್ಪ ಅದು? ಈ ಊರಾಗ ಒಂದು ಹಿಟ್ಟಿನ ಗಿರ್ನಿ ಅದ, ಹೇಳ್ತಲ್ರಿಪ್ಪ. ಹೌದಾ? ಹೌದು. ಬೀಸಾಕ್ ಹೋಗಿರ್ತಾರ. ಬೀಸಾಕ್ ಹೋಗ್ತಾರಲ್ರಿಪ್ಪ. ಮನ್ಯಾಗ ನಿಮ್ಮ ಮಾಲಕರು ಹೇಳ್ತಾರ, ನಾನು ನಿನ್ನ ಬೀಸಾನ್ ಇಟ್ಟು ಬಂದನಿ, ಬಿಸಾರ ನೋಡಿ ತರೋಗೋ ಅಂತ ಹೇಳ್ತಾರೆ. ಯಾವ ಮಾತಾಡ್ಬೇಡ್ರಿ ಚಿಗೋ. ಹೇಳ್ತಾರಲ್ಲ. ಇವ ಅಗ್ದಿ ಟಿಪ್ ಟಾಪ್ ಆಗಿ ಕಬ್ಬು ಲೋಡಾಗಿ ಅವನ ಕೊಗಟ್ನೂರಿಗೆ ಹೋಗವನ ದಬಾಣಿಕೆ ಮಾಡ್ತಿರ್ತಾನ, ಇಲ್ಲಂದ್ರೆ ಬುತ್ತಿಲ್ಲ. ಹೌದು. ಅಣ್ಣನ ತಂಗಿ ಗಪ್ರಿ. ಅವಾಗ ಸೈಕಲ್ ಮೋಟ್ರ್ ತಗೊಂಡು ಹಿಟ್ಟಿನ ಗಿರ್ನಿ ಹೋಗ್ತಾನ. ನನ್ನ ಅರಿವು ಹೊಲಸಾಗ್ತಾವ ತಿಳ್ಕೊಂಡು ಹೊರಗೆ ನಿತ್ತ ಏನತ್ತಾನ್ರಿ? ಒಂದು ಹುಡುಗನ ಕರಿತಾನ. ಏ ತಮ್ಮ ನಮ್ಮ ಬಿಸನ್ ಚೀಲ ತಗೊಂಡು ಬರೋ ಈ ಕಡೆ ಹೊರಗತ್ತಾನ. ಹೌದು. ಆ ಹುಡುಗ ಬಿಸು ಟೈಮ್ದಾಗ ಮೈ ತುಂಬ ಎಲ್ಲ ಹಿಟ್ಟು ಬಿದ್ದಿರ್ತೈತಿ. ಅದನ್ನೆಲ್ಲ ಜಾಡ್ಸು, ನನ್ನ ಹೆಗಲ ಮ್ಯಾಗಿನ ಲುಂಗಿ ತಗ, ನನ್ನ ಚೀಲಕ್ಕೆ ಏನು ಮಾಡು, ಸುತ್ತರಿಗೆ ಸುತ್ತ ನನ್ನ ಅರಿವು ಹತ್ತಬಾರ್ದಂಗ ತಿಳ್ಕೊಂಡು ಆ ತನ್ನ ಬಿಸಾನ ಚೀಲಿಗೆ ಏನು ಮಾಡಿದ, ಇವನ್ ಹೆಗಲ ಮ್ಯಾಗಿನ ಇದನ್ನೆಲ್ಲ ಲುಂಗಿ ಎಲ್ಲ ಸುತ್ತಿದ. ಹೌದು. ಇಲ್ಲಿ ತಂದ ಮುಂದೆ ಎಣ್ಣೆ ಟಾಕ್ಯದ ಮ್ಯಾಗಿಡಂದ ಸೈಕಲ್ ಮೋಟ್ರ್ ಮ್ಯಾಗಿಟ್ಟು ಹುಡುಗ. ಹೌದು. ಇಡೋ ಟೈಮ್ದಾಗ ಈ ಬಲಕಿನ ಕೈದ ಹುಡುಗಂದು ಹಿಟ್ಟ ನಿನ್ನ ಅಂಗಿಗೆ ಹೆತ್ತು. ಹತ್ತಲ್ರಿಪ್ಪ. ನೀವ್ ಒಳಗೆ ಹೋಗಿದ್ದೇನ? ಇಲ್ಲ. ಹಿಟ್ಟಿನ ಚೀಲ ಹಿಡ್ದೇನ? ಇಲ್ಲ. ಯಾಕೆ ಹತ್ತು? ಬೀಸಾವಂದ್ರಿ ಅದ. ಇದರಂತೆ ನಾವು ಸತ್ಯವಂತರ ಜೋಡಿ ಇದ್ದೀವಿ ಅಂದ್ರ, ಇಂಥ ಸತ್ಪುರುಷರ ಜೋಡಿ ಇದ್ದೀವಿ ಅಂದ್ರ, ಇದ್ದೀಪ ಅಂತಂದ್ರ ಸಾಧು ಸಂತರ ಸಂಘ ನಾವು ಮಾಡಿದ್ದೇ ಖರೆ ಆದ್ರ ಅದು ಎಂತಾದೇ ಪಾಪ ಇರ್ಲಿ, ಧರ್ಮ ಅನ್ನುವಂಥದ್ದು ಬಂದು ನಮಗ ಒಂದು ಹಿಟ್ಟರ್ ತಟ್ಟತೈತೆ. ಅದ ಹಿಟ್ಟಿನ ರೂಪದಾಗ. ಹೌದು. ನಾ ಎಲ್ಲ ಹೋಗಿಲ್ಕರೆ ಅವನ ಕೈದ್ ಹತ್ತೈತಲ್ಲ, ಇದನ್ನ ಬಿಡ, ಇದು ಬಾಳ ದಿನ ನಡೆಯಂಗಿಲ್ಲ. ಹಂಗ ಧರ್ಮ ಅನ್ನುವಂಥದ ಉಳಿಬೇಕ, ಕಾಯ್ತದ. ಒಂದು ಮಾತ ಏನ್ರಿಪ್ಪ ಅದು? ದಾಸರಲ್ಲಿ ದಾಸ ಸಾಹಿತ್ಯದಲ್ಲಿ ಒಂದು ಮಾತು ಹೇಳ್ಬೇಕಾಗ್ಯದ ತಮಗ. ಏನ್ರಿಪ್ಪ ಅದು? ಮಹಾಭಾರತ ಕಾಲದೊಳಗ ಮಥುರಾದೊಳಗ ಕೃಷ್ಣ ಪರಮಾತ್ಮ ದಿನನಿತ್ಯದಲ್ಲಿ ಏನ್ ಮಾಡ್ತಿದ್ದ, ಒಂದು ತಾಸ ಸತ್ಯ ಸಂಘ ನಡೀತಿತ್ತು. ಹೌದು. ಒಂದು ತಾಸ ಸತ್ಯ ಸಂಘ ನಡೀತಿತ್ತು. ಹೌದು. ಈಗ ನಮ್ಮ ಪರಮ ಪೂಜ್ಯರು ಬಹುಶಃ ವಾರದಾಗ ಒಂದು ಸಾರಿ ಇಟ್ಕೊಂಡಿರ್ಬೇಕು. ಹೌದು. ನಾವು ಅಂಥವ್ರೊಂದು ಮಾರ್ಗದರ್ಶನದೊಳಗ ನಮಗ ಉಪದೇಶ ಕೊಟ್ಟಂತ ಗುರುವಿನ ಮುಖಾಂತರ ಹಲವರು ಊರಾಗ 6 ತಿಂಗಳ ಪರ್ಯಂತರವಾಗಿ ಪ್ರತಿ ಮಂಗಳವಾರ 7 ರಿಂದ 8 ಗಂಟೆ ತಕ ಒಂದು ಸತ್ಸಂಗ ಕಾರ್ಯಕ್ರಮ ನಡೀತದ. 1 ತಿಂಗಳ ಪ್ರವಚನ, 1 ತಾಸು ಪ್ರವಚನ ಹಾಕಿ ಕೊಟ್ಟಾರ ನಮಗೆ. ಹೌದು. 7 ರಿಂದ 8 ಗಂಟೆ 1 ತಾಸು ಪ್ರವಚನ ಮಾಡೋದು. ನಾವು ಹಾಡಾಕರೆ ಹೋಗ್ಲಿ ತೋಟಕರೆ ಹೋಗ್ಲಿ. ಹೌದು. ಇವತ್ತ ಮಂಗಳವಾರ 7 ರಿಂದ 8 ಗಂಟೆ ತಪ್ಪಿತು. ಸಾರ್ಕ ಫೋನ್ ಬರೋಣ, ಇವನ್ ಕೈ ಕೊಟ್ನಿ, ಇವ್ ಹೇಳಕ್ ಬರ್ಲಿಲ್ಲ. ಅದನ್ನ ಹೇಳಕ್ ಬರಲ್ರಿಪ್ಪ. ಅದ ಟೈಮ್ದಾಗ ಗುರುನಾಥ್ ನಾಟ್ ಲಯನ್ ಹೋದು. ಹೌದು. ಫೋನ್ ಬತ್ತು. ನಾ ಹೇಳಿ ಇಲ್ರಿ 7 ರಿಂದ 8 ಗಂಟೆ ಕ್ಯಾನ್ಸಲ್ ಮಾಡ್ರಿ, 9:30 10:00 ತಕ ಇಟ್ಕೋರಿ ಅಂತ ಮತ್ತೆ ನಾವು ವಿನಂತಿ ಮಾಡ್ಕೊನಿ. ಹೌದು. ಯಾಕಂದ್ರ ಹಸದಾಗ ನಾವು ಟೈಮ್ಗೆ ಹೆಂಗ್ ಊಟ ಮಾಡ್ತೀವೋ ನಾವು ಧರ್ಮ ಮಾನವ ಜನ್ಮವನ್ನು ಸಫಲತೆ ಮಾಡ್ಕೋಬೇಕಾದ್ರೆ ಸತ್ಯ ಸಂಘ ಅನ್ನುವಂಥದ್ದು ವಾರಕ್ಕೊಂದು ಸಾರಿ ಹೊಟ್ಟೆ ಬಿಡಬಾರ್ದು. ಹೌದ್ರಿಪ್ಪ. ಹೌದು. ಹಂಗ ಮಥುರಾದೊಳಗ ಶ್ರೀಕೃಷ್ಣ ಪರಮಾತ್ಮ ದಿನನಿತ್ಯದಲ್ಲಿ 1 ತಾಸ ಸತ್ಯ ಸಂಘ ಇಟ್ಕೋತಿದ್ದ, ಪ್ರವಚನ ಹೇಳ್ತಿದ್ದ. ಹೌದು. ಮಥುರಾದೊಳಗಿನ ಜನ ಎಲ್ಲ ಬಂದ ನೆರೆತಿತ್ತು. ಊರಾಗ ಒಂದು ಬಡತಾನದ ಮುದುಕಿ ಏನ್ ಮಾಡ್ತೀರಿಪ್ಪ ಬಂದ ಪ್ರವಚನ ಕೇಳ್ತಿತ್ತು ಶ್ರೀಕೃಷ್ಣ ಪರಮಾತ್ಮ. ಹೌದು. ಆ ಟೈಮದೊಳಗೆ ಮುದುಕಿ ವಿಚಾರ ಮಾಡ್ತಿತ್ತು, ನನ್ನ ಮೊಮ್ಮಗ ಮನ್ಯಾಗದ, ಅದಕ್ಕೆ ನಡ್ಯಾಕ ಕಾಲಿಲ್ಲ, ಹೌದು, ನೋಡಾಕ ಕಣ್ಣಿಲ್ಲ. 16 ವರ್ಷದ ನನ್ನ ಮೊಮ್ಮಗ ಕಾಲಿದ್ದಿದ್ರೆ ನಡ್ಕೊತ ಬರ್ತಿತ್ತಲ್ಲ. ಹೌದು. ಕಣ್ಣಿದ್ರೆ ಇಂಥದೊಂದು ಸೌಭಾಗ್ಯ ನೋಡ್ತಿತ್ತಲ್ಲ. ಹೌದು. ಕೃಷ್ಣ ಪರಮಾತ್ಮ ಪ್ರವಚನ ಹೇಳುವಾಗ ಮುದುಕಿ ಗಲ 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 ಅಳ್ತಿತ್ತು. ಹೌದು. ಇನ್ನ ಸಭಾ ಅಂದ ಮೇಲೆ ಒಂದ ತರ ಹಿಂಗೆಲ್ಲ ಇರಂಗಿಲ್ರಿ. ಹೌಶ ಗೌಶ ನೌಶ ಇರಾವ್ರ ಅವರು. ನಮ್ಮ ವಾರ್ಡರ್ ಸೈಡ್ ಇವ್ರದ ಹಂಗ ಇವ್ರದೇ. ಹೌದು. ಕೆಲವೊಂದು ಹೆಣ್ಮಕ್ಳು ತಿಳ್ಕೊಂಡ್ರು ಮುದುಕಿಗೆ ಈ ಅನುಭವ ಮಾತ ಮನಸ್ಸಿಗೆ ಹತ್ತೈತಿ, ಅದಕ್ಕೆ ದುಃಖ ಗೆಳಾಕತೈತಿ ಅಂತ 4 ಮಂದಿ ನಮ್ಮ ಅವ್ವಾಗಳು ಅಂದ್ರು. ಹೌದು. 4 ಮಂದಿ ಅಂದ್ರು. ಏನಾರ ಕಲ್ಕೊಂಡಿರ್ಬೇಕು ಮುದುಕಿ, ಅದಕ್ಕೆ ಅಳಾತೈತಿ ಅಂತ 4 ಮಂದಿ ಅಂದ್ರು. ಹೌದು.
ಇದನ್ನೆಲ್ಲ ಪ್ರವಚನ ಮುಗಿತಕ್ಕ ಶ್ರೀಕೃಷ್ಣ ಪರಮಾತ್ಮ ಮುದುಕಿ ಮ್ಯಾಗ ನೆದರಿಟ್ಟಿದ್ದ. ಇಟ್ಟಿದ್ದಲ್ರಿಪ್ಪ. ಅವಾಗ ಮುದುಕಿ ಏನು ಮಾಡಿತು, ಎಲ್ಲಿ ಪ್ರವಚನಕ್ಕೆ ಕೂತಿತ್ತೋ ಅದೇ ಜಾಗದಾಗಿಂದ 3 ಮುಟ್ಟಿಗೆ ಮಣ್ಣು ತಗೊಂಡು ಸೀರೆ ಪದರಾಗ ಕಟ್ಕೋತು ಮುದುಕಿ. ಸೀರೆ ಪದರಾಗ ಕಟ್ಕೋತು. ಶ್ರೀಕೃಷ್ಣ ಪರಮಾತ್ಮ ಪ್ರವಚನ ಮುಗಿಸಿದ. ಅಲ್ಲೇ ನೆಲಕ್ಕೆ ಪರಮಾತ್ಮ ಅಂದ ನಮಸ್ಕಾರ ಮಾಡಿ ಮುದುಕಿ ದಡ ಹೊಂಟಿತು. ಹೌದು. ಮುದುಕಿನ 2 ಮಂದಿ ತಾಯಂದಿರು ಹಿಡಿದ್ರು. ಹೌದು. ಏಯ್ ಮುದುಕಿ, ಏ ಮುದುಕಿ, ನಮ್ದು ಏನ್ ತುಡುಗ ಮಾಡಿದ್ವಿ, ಬಿಚ್ಚದನ ಗಂಟ ಏನು ಗಂಟು ಕಡ್ದು ಹೊಂಟದಿಲ್ಲ. ಸೀರೆ ಪದರಾಗಿಂದ ಬಿಚ್ಚದನ ಅವ್ರ ನುಗ್ಸಾಡ ಅವ್ರ. ಹೌದು. ಮುದುಕಿ ಗಂಟ ಬಿಚ್ಚವಾತು ಸೀರೆ ಪದರ ಅಂದ. ಅವ್ರೇನು ಬಿಡುವಾರು, ಅವ್ರೇನು ಬಿಡುವಾರು. ಅಲ್ಲ ಕೇಳ್ತಾರಪ್ಪ. ಇದು ಎಲ್ಲ ಕಡೆಗಿಬ್ರು ಹೆಣ್ಮಕ್ಳು ಹೋಗಿ ಪರಮಾತ್ಮ ಹೇಳಿದ್ರೆ, ಪರಮಾತ್ಮ ಏನ್ ತುಡಿಗೆ ಮಾಡಿತ್ತೆ. ಆಮೇಲೆ ಮುದುಕಿ ಸೀರೆ ಪದರ ಅಂದ್ ಬಿಚ್ಚು ತೋರ್ಸಂದ್ರ ತೋರ್ಸ್ವಾತು ಅಂದಾಗ ಕರ್ಕೊಂಡು ಬರ್ಲಿ ಮುದುಕಿ. ನನ್ನ ಕರ್ಕೊಂಬರ್ಲಿಲ್ಲ ಏನಿಲ್ಲ. ಶ್ರೀಕೃಷ್ಣ ಪರಮಾತ್ಮನ ಮುಂದೆ ಹೋದ ಮುದುಕಿಗೆ ನಿಲ್ಲಿಸಿದ್ರು. ಅಯ್ಯ ಏನು ತುಡುಗ ಮಾಡಿದೆ ಖರೆ ಹೇಳ. ಯಪ್ಪ ತುಡುಗ ಮಾಡಿಲ್ಲೋ. ಹೌದು. ಏನ್ ತಗೊಂಡಿದೆ ಹೇಳ. ಇಲ್ವೋ ಯಪ್ಪ. ಆವಾಗ ಖರೆ ಹೇಳು, ಖರೆ ಹೇಳು. ಏನದಾತ ಪರಮಾತ್ಮನ ಗುಡ್ದ. ಅದ್ರಾಗ 2 ಮಂದಿ ನಮ್ಮ ಅವಾಗಲು ಬಾಳ ಅವಸರ. ಪಟಕ್ಕನ ಸೀರೆ ಸೆರಗ ಕಸ್ಕೊಂಡು ಅವ್ರ ಗಂಟು ಬಿಚ್ಚಿದ್ರ ಸೀರೆ ಪದರಾಗಿಂದ ಗಂಟು ಬಿಚ್ಚೇ ಬಿಟ್ರ ಅವ್ರ. ಮಣ್ಣು ಬಿತ್ತು. ಹೌದು. ಮಣ್ಣು ಬಿತ್ತು. ಶ್ರೀಕೃಷ್ಣ ಪರಮಾತ್ಮ ಅಂದ, ಯಾಕಾಯಿ ಈ ಮಣ್ಣು ತಗೊಂಡಿದೆ ಅಂದಾಗ್ಯಪ್ಪ. ಅನೂರೇನ ತೃಣ ಕಾಷ್ಟದಲ್ಲಿ ಪರಮಾತ್ಮ ಅದಾನ. ಯಾರಿಗೆ ಸಂಕಟದೊಳಗೆ ಇದ್ರು ಕೂಡ ನೀವು ಕೂತಿರ್ತಕ್ಕಂಥ ಈ ನಾದ ಎಲ್ಲಿವರೆಗೆ ಕೇಳ್ತದೋ ಆ ಭೂಮಿ ಒಳಗಿನ ಮಣ್ಣು ತಗೊಂಡು ಹೋಗಿ ಹಚ್ಕೊಂಡ್ರು ಸಹಿತ ಅವ್ರ ಜನ್ಮ ಪಾವನ ಆಗತ್ತದ ಅಂತ ಹೇಳಿದ್ಯೋ ನನ್ನಪ್ಪ. ಹೌದು. ನನ್ನ ಮೊಮ್ಮಗನಿಗೆ ನಡ್ಯಾಕ ಕಾಲಿಲ್ಲ, ನೋಡಾಕ ಕಣ್ಣಿಲ್ಲ. ಹೌದು. ನನ್ನ ಮೊಮ್ಮಗನಿಗೆ ಕಾಲು ಬರಬಹುದು, ಕಣ್ಣು ಕಾಣಬಹುದತ್ತ. 3 ಮುಟ್ಟಿಗೆ ಮಣ್ಣು ಓದಿನೋ ಅದನ್ನು ಮಣ್ಣು ಪಾಲು ಮಾಡಿಬಿಟ್ಟಿಟ್ಟು ಭಗವಂತ. ಅದನ್ನು ಮಣ್ಣು ಪಾಲು ಮಾಡಿಟ್ಟಿ. ಹೌದ್ರಿಪ್ಪ. ಹಾಗೇನ್ ಮಾಡ್ತಾನ್ರಿ. ಅಯ್ಯೇ, ನಿನ್ನ ಮನಸ್ಸಿನೊಳಗ 3 ಮುಟ್ಟಿಗೆ ಓದ ನಿನ್ನ ಮೊಮ್ಮಗನಿಗೆ ಹಚ್ಚಬೇಕತ್ತ ಅಪೇಕ್ಷೆ ನೀ ಯಾವಾಗ ಮಾಡಿದ್ದೋ ಅವಾಗ ನಿನ್ನ ಮೊಮ್ಮಗನ ಕಣ್ಣು ಬಂದಾವ, ನಡ್ಯಾಕ ಕಾಲು ಬಂದಾವ, ಕರ್ಕೊಂಡು ಬರೋ ಹೋಗಿ ಅಂದ ಪರಮಾತ್ಮ. ಹೌದು. ಮುದುಕಿ ಓಡೋಡಿ ಹೋಗಿ ನೋಡ್ತಾಳ. ಮೊಮ್ಮಗ ಅಂಗಳದಾಗ ಆಡ್ತಿದ್ದ. ಹೌದು. ಮೊಮ್ಮಗನ ಬಲಕಿನ ರೊಟ್ಟಿ ಹಿಡಿದು ದರ ಎಳ್ಕೊಂಡು ಬಂದ ಪರಮಾತ್ಮನ ಪಾದಿಗೆ ನಮಸ್ಕಾರ ಮಾಡಿದ್ಲು. ಅಯ್ಯೇ, ನಿನ್ನ ಮನಸ್ಸಿನೊಳಗಿನ ಮಾತ ಈಡೇರ್ತಿಲ್ಲ ಅಂದ್ರೆ ಯಪ್ಪ ನನ್ನಪ್ಪ ಈಡೇರ್ತೋ. ಹೌದು ಅನ್ನುವಂತ ಮಾತನ್ನ ಹೇಳಿದ ಪರಮಾತ್ಮ. ಯಾಕೆ ಈ ಮಾತನ್ನ ಹೇಳಬೇಕಾಗ್ಯದ ಅಂತಂದ್ರೆ, ನಾವು ಸತ್ಯ ಸಂಘದೊಳಗೆ ಇದ್ದೇವಪ್ಪ ಅಂತಂದ್ರ, ನಾವು ಸತ್ಯದಿಂದ ಪರಮಾತ್ಮನ ನಾಮಸ್ಮರಣೆ ಮಾಡಿದೆವಂದ್ರ ಈ ಮಾಯಕದ ನಾದ ಎಲ್ಲಿವರೆಗೆ ಕೇಳ್ತದೋ ಅಟ್ಟು ಭೂಮಿಯನ್ನ ಭಗವಂತ ಹಾಲಿಸಿದ್ದು ಉದ್ಧಾರ ಮಾಡ್ತಾನೆ. ಈ ಮಾತಿನಾಗ 2 ಮಾತಿಲ್ಲ. ಹೌದು ಕರೆ ಅದ್ರಿ ಮಾತ. ಭಗವಂತ ನಾಲಿಗೆ ನಮಗೆ ಕೊಟ್ಟಾನ ಖರೆ, ಮಾತಿನಲ್ಲಿ ಫರಕ್ ಇರ್ತಾವ. ನಾವು ಹೆಂಗೆ ಬಳಸ್ಬೇಕನ್ನುವಂಥದ್ದು ನಾವು ಮೊದಲು ತಿಳ್ಕೊಬೇಕಾಗ್ಯದ. ತಿಳ್ಕೊಬೇಕಲ್ರಿಪ್ಪ. ಭಾಳ ದಿವಸದ ಮಾತಲ್ಲ. ನಾನು ಒಂದು ಮಾತನ್ನ ಈ ದೈವದೊಳಗೆ ಹೇಳಬೇಕಾಗ್ಯದ. ಹೌದ್ರಿಪ್ಪ. ಏನ್ರಿ? ಯಾಕಂದ್ರೆ ಇವತ್ತು ಭಗವಂತ ಹಾಲಸಿದ್ದನ ಜಾತ್ರೆ. ಹೌದು. ಇಂಥ ಒಂದು ಪುಣ್ಯ ಸ್ಥಾನಕ್ಕೆ ಕಂಕನವಾಡಿಯಿಂದ ಭಗವಂತ ಹಾಲಸಿದ್ದೇಶ್ವರನ ಒಂದು ತೇಜಿ ಅಂದ್ರೆ ಕೊತ್ವಾಲ ಬಂದದ. ಬ್ಯಾಕೂಡದಿಂದ ತಾಯಿ ಲಕ್ಕವಾಯಿ ಬಂದಾಳ. ಆಕಿದು ಒಂದು ತೇಜಿ ಬಂದದ ಕೊತ್ವಾಲ. ಬಂದದಲ್ರಿಪ್ಪ. ಅವರ ಅನ್ಯೋನ್ಯ ಭಾವ ಹೆಂಗದ 1-2 ಮಾತಿನೊಳಗೆ ನಿಮ್ ಮುಂದೆ ಹೇಳ್ತೀನಿ ನಾನು. ಏನ್ರಿಪ್ಪ ಅದು? ನನ್ನ ಕಣ್ಣಾರೆ ಕಂಡಿದ್ದು. ನನ್ನ ಕಣ್ಣಾರೆ ಕಂಡದ್ದು ಎಂತಾದ್ರಿಪ್ಪ ಮಾತ? 2007ರಿಂದ 8ನೇ ಇಸ್ವಿ ಒಳಗ 2007ರಿಂದ 8ನೇ ಇಸ್ವಿ ಒಳಗ 8ನೇ ಇಸ್ವಿ ಒಳಗ ಈ ಭಾಗದಾಗ ಹರದೇಶಿ ನಾಗೇಶಿ ಹಾಡಿಕೆದ ಇನ್ನೂ ಆದ್ರೂ ಹವಾ ಐತಿ. ಆಯ್ತಿರ್ಲ. ನಾ ಭಾಳ ಕಡೆ ಸಾಧಾರಣ ಒಂದು 500-600 ಟೇಜ್ ಕಮಿಟಿ ಮಾಡಕ್ ಹೋಗ್ತಿದ್ನಿ. ಹರದೇಶಿ ನಾಗೇಶ್ ಅವರು ಡಾಲ ಕಡೆ ಬಂಗಾರ ಇರ್ತಿದ್ದು. ಒಂದು ಮ್ಯಾಲಿಂದು ಎಂದು ಡಾಲ ಕಡೆ ನಿತ್ತಿಲ್ಲ. ಹೊತ್ತೇರ್ ಗುಡ್ದು ಕುಲ್ಲಾಗಿ ಹೋಗ್ತಿದ್ದು. ಕುಲ್ಲಾನ ಹಾಕಿದ್ರಿಪ್ಪ. ಹಂಗ ಕೇಳ್ತಾರ. ಅರೆ 2 ಮ್ಯಾಲಿನೂ ಎಂದೆಂದು ಕೇಳಲಿಲ್ಲ. ಅದು ನನ್ನ ಕಣ್ಣೇನು ಕಾಣಲಿಲ್ಲ. ಅವು 2 ಮ್ಯಾಲ ಯಾವ ಕೇಳಿದ್ರೆ ಇವತ್ತು ದೈವದಾಗ ಹೇಳುವಂತ ಪ್ರಸಂಗ ಬಂದದ. ಒಂದು ಬ್ಯಾಕೂಡ ಲಕ್ಷ್ಮೀ ದೇವ್ರ ಗಾಯನ ಸಂಘ, ಒಂದು ಹಾಲು ಸಿದ್ದೇಶ್ವರ ಗಾಯನ ಸಂಘ ಹಿಡ್ಕಲ್ಲ. ಸಾಧಾರಣ 10 ಕಮಿಟಿ ಮಾಡಿನ ಕರೆ 1 ದಿನನೂ ಡಾಲ್ ಕಿತ್ತಿಲ್ಲ. ಹೊತ್ತಿರತಕ್ಕ ಜಗಳ ಆಗೋದು ಬಿಟ್ಟಿಲ್ಲ. ಜಗಳ ಬಿಡ್ರಿ. ಯಾಕಾಗಿಲ್ಲ ಅಂತಂದ್ರ, ಯಾಕ್ರಿ ನೀವು ಎಷ್ಟು ಜಗಳ ಮಾಡ್ತೀರಿ ಮಾಡ್ರಿ ಮಕ್ಕಳ್ರಿ. ಯಾಕ್ರೆ ನಾವು ಅಣ್ಣ ತಂಗಿ ಒಂದದೀವಿ ಅನ್ನುವಂತ ಭಾವ ಅವರು ಮೂಡಿಸಿಕೊಟ್ಟಾರ. ಹೌದು ಕರೆ. ಬಾಳ ದೂರಿನ ಮಾತಲ್ಲ. ಎಷ್ಟೋ ಸಲ ಜಗಳ ಹಾಕೋತ ಬತ್ತ ಅವ್ 2 ಮ್ಯಾಲ ಇದ್ದು ಅಂದ್ರೆ ಕಮಿಟಿಗೆ ನನ್ನ ಹಾಕವ್ರಲ್ಲಿ. ಎಂತ ಸಂಬಂಧ ನೋಡ್ರಿ. ಹಿಡ್ಕಲ್ಕು ಹಾಲು ಸಿದ್ದನ ಗುಡಿ ಹಾಲು ಸಿದ್ದೇಶ್ವರ ಗಾಯನ ಸಂಘ. ಹೌದು. ಬ್ಯಾಕೂಡ್ ಕಾಲ ಲಕ್ಷ್ಮೀ ದೇವ್ರ ಗಾಯನ ಸಂಘ. ಆ ಮ್ಯಾಲಿನೊಳಗೆ ಸದಾವ್ ಕಾಲ ಜಗಳ ಅಂದ್ರೆ ಕಾಲಕ್ಕೆ ಎದ್ರ ಏಕಾನ. ಹೌದು. ರಾಜು ಹಾಡವ್ ಮತ್ತ ಹಿಂದ ಮಾದೇವ
ಸದಾ ಇವರು ಸಾಧಾರಣ ಅಲ್ಲ, ತಲೆ ಕಟ್ಟಿ ಒಮ್ಮೆ ಬ್ಯಾಟಿ ಹಿಡಿಯೋರ್ ಗತಿ ಗಂಟು ಬಿದ್ರ ಅಂದ್ರೆ ಇವ್ರು ಏನು ಸಣ್ಣವ್ರ ಅಲ್ಲ. ಅಲ್ಲೇ ಆದ್ರಿ ಓದಿ ಮುಂದ ಹಿಡ್ಕಲ್ ನಮ್ ಗಂಟೆ ಸರ್ ಜೋಡಿ ಮಾರುತಿ ಹಾಡವ, ಗಂಟೆ ಸರ್ ಮಾತಾಡವ್ರ, ಹಿಂದ್ ಪುರಾಣಕ್ಕೆ ನಮ್ಮ ಮಾರಾಪುರ ಎಂಕಾಪನ. ಹೌದು, ಇಲ್ಲಿ ಗಚ್ಚ ಗಡಿನ ಹಿಂಗ ಜಗಳಾಡ್ಕೋತ ನೋಡ್ರಿ, ನಾ ಕಮಿಟಿ ಹೋಗ್ಬೇಕಾದ್ರೆ ನನ್ನ ಮನೆ ದೇವ್ರ ಹಾಲ್ಸಿದ್ದ. ಹೌದು ಲೆಕ್ಕ ನೋಡಿ ಹೆಂಗ್ ಸಂಬಂಧ ಐತಿದು. ಹಾ ಹಿಂಗ 10-15 ಟೇಜ್ ಅದು ಕಡೆಗೆ ಬಂದು ಎಲ್ಲಿ ಅಂತಂದ್ರ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಗಣೇಶ ನಗರಕ್ಕೆ ವಿಜಯ್. ಗಣೇಶ ನಗರಕ್ಕೆ ಇವ 2 ಮೇಳ ಕೂಡ್ಸಿದ್ರು. ಅಗದಿ ತಿಂಡಿ ಮ್ಯಾಗ ಹಾಡಿಕೆ ನಡೆದು ರಾತ್ರಿ 11 ಗಂಟೆಗೆ ಕ್ವಶನ್ ಬಿದ್ದೈತಿ. ನಾರದಿ ಪುರಾಣ ಭಾಗ 4ರಾಗ ಏಕಾನತನ ಇವತ್ತು ಡಾಲ್ ಒಯ್ಲಿಲ್ಲ ಅಂದ್ರೆ ನಾ ಲಕ್ಷ್ಮೀದೇವ್ ಮಗ ಅಲ್ಲತಿ ಎದಕ್ಕೆ ಕೈ ಹಚ್ಕೋತಾನ. ಎಂಕಪ್ಪನ ಸವಾಲ್ ಹಾಕ್ಯಾನ್ರಿಪ್ಪ ಗಂಟೆ ಸರ್ ಮೇಳ್ನಾಗ. ನೀ ಸವಾಲ್ ಹೊಡೆದು ತಗೊಂಡು ಹೋಗ ತಾನ 5ಕ್ಕೆ 5 ಸವಾಲ ನಾರದಿ 4ರಾಗದಾವ್. ಏಕಾನಗ ವಿಶ್ವಾಸ ಇತ್ತು. ಹೆಂಗ ಈ ಕಡೆ ಎಂಕಪ್ಪನ ಕಡೆ ಒಂದ ನಾರದಿ 4 ಬುಕ್ ಇತ್ತು, ಆ ಕಡೆ ಜೀರ್ವಾಡಕ್ಕಿತ್ತು ಅಲ್ಲಿ ಬುಕ್ಕ. ಹೌದು, ಏಕಾನ ಜೀರ್ವಾಡಕ್ ಫೋನ್ ಹಚ್ಚದ, ನನಗೆ ನಾರದಿ 4 ಬೇಕಾಗ್ಯದ, ರೂಪಾಯಿ 5,000 ತಗೋಕರೆ, ಒಂದ್ ಸಲ ಟೇಜಿಗೆ ತಂದು ಕೊಟ್ಟು ಹೊಳ್ ತಗೊಂಡು ಹೋಗ್ಬೇಕು ನೀವು. ಜೀರ್ವಾಡದವ್ರು ಅಂದ್ರು ನೀವ ಹೋಗುದು, ನೀವ ಬರುದು, ನಮ್ಮನ್ನ ಕರ್ಕೊಂಡು ಹೋಗುದು, ಟೇಜಿಗೆ ತೋರ್ಸುದು, ಹೊಳ್ ತಂದು ನೀವ ಬಿಡುದಂದ್ರು. ನೋಡ್ ಅವ್ರದ್ದು ₹1 ರೊಕ್ಕ ಬೇಡ ಅಂದ್ರು. ಆಗ್ಲೇದಂದ್ರು. ರಾತ್ರಿ 11 ಗಂಟೆಕ ಬಹುಶಃ ನಮ್ಮ ರಾಜುನ ಜೀಪಿನೊಳಗೆ ಯಾರೋ ಹೊಡ್ಯಾಕಿದ್ರು, ಇಟ್ಟು ಅಡ್ಮುಟ್ ಹೊಡಿತಿದ್ದ ಅವ್ನ ಡ್ರೈವರ. 11 ಗಂಟೆಗೆ ಜೀಪ್ ಬಿಟ್ರು. ಹೋಗೋ ಮುಂದೆ ಜೀರ್ವಾಡಕ್ಕೆ ಹೋತು. ಧಾರವಾಡದಿಂದ 20 ಕಿಲೋಮೀಟರ್ ರೀ ಜೀರ್ವಾಡ ಗರ್ಗ, ಅದು ಭಾಳ ದೂರ. ಹೌದು, ಅಲ್ಲಿ ಹೋದ್ರು ಬರೋಬ್ಬರಿ 1-1:30 ಅಂದ್ರೆ 2-2.5 ತಾಸಿನಾಗ ಜೀಪ್ ಹೋತು. ಹೋತಲ್ರಿಪ್ಪ. ಹೊಳ್ಳಿ ಬರೋ ಮುಂದೆ ಹಾಲು ಸಿದ್ಧ ಲಕ್ಷ್ಮೀ ದೇವ್ರ ಆಟ ಎಂತದ್ರಿ. ಒಂದು ಮಾರು ಮುಂದಿನ ಮನುಷ್ಯ ಕಾಣುವತ್ತು ಮಂಜು ಬಿದ್ದು ಬಿಡ್ತು. ಹೌದು, ಮಳೆ ಎಲ್ಲ, ಗುಡಗಿಲ್ಲ, ಸಿಡ್ಲಿಲ್ಲ, ತಂಡಿ ದಿನ ಅಲ್ಲ. ಹೌದು, ಗಣೇಶ ಚೌತಿ ಸುತ್ತ. ಹೌದು, ಒಂದು ಮಾರಿನ ಮುಂದೆ ಮನುಷ್ಯ ಕಾಣುವತ್ತು. ರಾತ್ರಿ 2:30 ಆಗ್ಯದ. ಈ ಕಡೆಯಿಂದ ಫೋನ್ ಹತ್ತು ಹೊಂಟಾವ್, ಎಲ್ಲಿ ಬಂದರು, ಬರಾಕತ್ತೀವ್ ಕರೆ, ಮುಂದಿನ ಹಾದೆ ಕಾಣುವತ್ತು ಜೀಪ್ನವ್ರ ತಾರ. ಹೌದು, ಬೆಳಗಿನ 5 ಗಂಟೆಗೆ ತೀರ್ಮಾನ ಐತಿ, 5:30 ಇಟ್ಕೊಂಡ್ರೆ ಜಗಳಾಡಿ. ಹೌದು, 5:30 ಆಗಿ ಹೋತ್, 6 ಗಂಟೆಗೆ ಇಟ್ಕೋತ ಜಗಳಾಡ್ರಿ. ಇಟ್ಕೋರಿ ಅಂದ್ರು. ಹೌದು, 6 ಹೋಗಿ 6:30 ಆಯ್ತು. ಬುಕ್ ಬರ್ಲಿಲ್ಲ, ನ್ಯಾಯ ಮುಗಿಲಿಲ್ಲ, ಮಂಜು ಹೋಗ್ಲಿಲ್ಲ. ಅಟ್ ಅನುಗುಡ್ದ ಏನಾಗಿ ಬಿಟ್ಟಿತ್ತು, ಇವ್ರಿಗೆ ಡಾಲ್ ಹೋಗ್ಬೇಕಲ್ಲ. 5 ಸವಾಲ್ ಹಾಕಿರ, ಹೋಗ್ಬೇಕಾಗಿತ್ಲ. ನಿಮ್ ಬುಕ್ಕ ತಗೊಂಬರ್ರಿ, ನಿಮ್ಗೆ ಡಾಲ್ ಹೋಗತಿ, ಚೆಕ್ ಮಾಡಿ ಅನುಗುಡ್ದ 5ಕ್ಕೆ 5 ಸವಾಲು ಉತ್ತದ ತಪ್ಪದವ್ ಪ್ರಶ್ನೆ. ಶಬಾಷ್ ಗಬರು. ಎಂತ ಆಟ್ರಿ ಹಾಲು ಸಿದ್ದಂದು ಲಕ್ಷ್ಮೀ ದೇವಿದು. ಬರ್ತೈತೆ ಅವ್ರು ಎದಕ್ಕೆ ಹಚ್ಕೊಳತ್ತಾರ. ಇನ್ನು ಅವ್ರಿಗೆ ಬುಕ್ ಬಂದಿಲ್ಲ. ಹಾಲ್ಸಿದ್ದಪ್ಪ ನಮಗ್ ಕೊಟ್ಟೇಳಿ ಮಾರುತಿ ಜಿಗದಾಡಿ ಹಾಡತಾನ. ಗಂಟೆ ಸರ್ ಹೇಳಿಕೆ ಪೊಲ್ಲ ಮನಗಡ 5 ಸವಾಲು ಚೆಕ್ ಮಾಡಿ ಕೊಡ್ದ. ಎದ್ರಾಗೂ ತಪ್ಪಿಲ್ಲ. ದೀರ್ಘ ಒತ್ತಕ್ಷರ ಅವ್ರು ಬರೆದು ಕೊಡುವಲ್ಲಿ ತೆಪ್ಪ್ಯಾರ. ಯಾರೇನ್ ಮಾಡ್ದೈತಿ ವಿಜಯ್? ಬರೆದು ಕೊಡುವಲ್ಲಿ ನಿಮ್ಮ 5ಕ್ಕೆ 5 ತಪ್ಪ್ಯಾವಿಲ್ಲ. ಖರೆ ಹೇಳ್ರಿ ನೀ ಸರ್ ಗದ್ಲಾಗ ಆಗೈತೆ. ಅವ್ರು ಸಣ್ಣವ್ರಿಲ್ಲಪ್ಪ. ಇದು ಎಷ್ಟು ಸಲ ಆಯ್ತು. ದಯವಿಟ್ಟು ನಿಮ್ ಕೈ ಮುಗಿತೀನಿ. ಇನ್ ಮೇಲೆ ನಾನು ಕಮಿಟಿ ಕರೆಸ್ಬೇಡ್ರಿ. ನೀವು 2 ಮೇಲಿನ ಕೂಡಬೇಡ್ರಿ. ಯಾಕಂದ್ರೆ ನಮ್ಮಲ್ಲಿ ಭೇದ ಭಾವ ಅಹಂಕಾರ ಐತಿ, ಕರೆ ಅವರಲ್ಲಿಲ್ಲ. ಅವ್ರ ಅಣ್ಣ ತಂಗಿ ಜಗಳಾಡಂಗಿಲ್ಲ, ಅವ್ರ ಮೂತಿಗೆ ಮಸಿ ಹಚ್ಕೊಳಂಗಿಲ್ಲ, ಅವ್ರಿಗೆ ಮೂಕಕ್ಕೆ ಮಸಿ ಹಚ್ಚುವಂತ ವ್ಯವಹಾರ ನಾವು ಮಾಡೋದು ಬ್ಯಾಳ ತಿಳ್ಕೊಂಡು ಮುಂಜಾನೆ 9 ಗಂಟೆಗೆ ನ್ಯಾಯ ಮುಗಿಸ್ಕೊಂಡು ಬಹುಶಃ ಇಲ್ಲಿ ಎಲ್ಲ ಬಂದಿರ್ಬೇಕು. ಬಹುಶಃ ಯಾರಂದ್ರ ಜೋಡಟ್ಟಿ ಶೆಲೆವನ ಪೂಜಾರಿಗಳು ಬಂದ್ರೆ. ಖರೆ ರೀ, ಇದು 10 ವರ್ಷ ಆತ್ ನೋಡ್ತೀವಿ ನಾವು, ಇದು ಆಗಿಲ್ಲ ಅಂದ್ರ ಅವ್ರು. ಹೌದು, ಅವತ್ತು ಅಲ್ಲಿದ ಮೇಲತ್ತ ಮುಂದೆ ಒಂದು ಕೆಲವೊಂದು ದಿನದಾಗ ಏಕಾನ್ ತೀರ್ಕೊಂಡು ಹೋದ. ರಾಜುನು ಜೀಪ್ ಹೊಡ್ಯಾಕತ್ತ. ಹಿಂಗ ನಮ್ಮ ಲಕ್ಷ್ಮೀ ದೇವರ ಹಾಲು ಸಿದ್ದನ ಮಹಿಮಾ ಬಾಳ ದೊಡ್ಡದ. ಹೌದು, ಇಂಥ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕೆ ತಾಯಿ ಲಕ್ಷ್ಮೀ ದೇವಿನ ಹಾಲು ಸಿದ್ದನ ಕೊತ್ವಾಲ ಬಂದದಂದ್ರ ಇದು 2ನೇ ಕಂಕಣವಾಡಿ ಆಗ್ತದ. ಸಭಾದಕ್ಕ ಎತ್ತಿ ಹೇಳ್ತೀನಿ ಮಾತಾ, ಹಿಂಗೇ ನಡ್ಸ್ಕೊಂಡು ಹೋಗ್ರಿ ಅನ್ನುವಂತ ಮಾತನ್ನ ಹೇಳಿ ಲಾಸ್ಟ್ ಪರಮ ಪೂಜ್ಯರಿಗೆ ಚಾನ್ಸ್ ಹೋಗ್ತದ. ತಾವೆಲ್ಲರೂ ಅನುವು ಮಾಡಿ ಕೊಡ್ಬೇಕು ಅನ್ನುವಂತ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಪೂಜಿಸಲೆಂದೇ ಹೋಗಲ ತಂದೆ, ಪೂಜಿಸಲೆಂದೇ ಹೋಗಲ ತಂದೆ, ದರ್ಶನಕ್ಕಾಗಿ ನಾ ಬಂದೆ, ತೆರೆಯೋ ಬಾಗಿಲನೋ ಶ್ರೀರಾಮ, ತೆರೆಯೋ ಬಾಗಿಲನೋ ಶ್ರೀರಾಮ. ಮುಕ್ತಿಯ ಸ್ಥಾನ ಹೋಗಿ ನೋಡೋ ಜಾನ, ಮುಕ್ತಿಯ ಸ್ಥಾನ ಹೋಗಿ ನೋಡೋ ಜಾನ, ಬೇಡಿದ್ದ ಕೊಡತಾನೋ ಎಲ್ಲ ಲಿಂಗ ಚರಣ, ಗುರು ನಿನ್ನ ಚರಣ ಗುರುನಾಥ, ಗುರು
ಚರಣ ಗುರುನಾಥ ಹಲ್ಲೂರ ನಾವಿರು ಸ್ಥಾನ ವೀರಭದ್ರ ನೆನದಾನ ಸಂಗಿಗೆ ಚರ್ಮಾನ ಕೇಳಾರೆ ಅರ್ಜುನ ಸಾಹಿತ್ಯ ಬರದು ಹಿಂಗ ಹೇಳನ ಸತ್ತನ್ನ ಸಾಹಿತ್ಯ ಬರದು ಈಗ ಹೇಳಣ ಸತ್ಯಣ ಗೋಪಾಲ ಹಾಡಿ ಹೇಳೋಣ ಗುರುನಾಥ ಗುರು ಚರಣ ಗುರುನಾಥ ಗುರು ನಿನ್ನ ಚಾರಣ ಗುರುನಾಥ ಮುಕ್ತಿಯ ಸ್ಥಾನ ಹೋಗಿ ನೋಡೋ ಜಾಣ ಮುಕ್ತಿಯ ಸ್ಥಾನ ಹೋಗಿ ನೋಡೋ ಜಾಣ ಬೇಡಿದ್ದ ಕೊಡತಾನೋ ಎಲ್ಲ ಲಿಂಗ ಶರಣ ಗುರು ಚರಣ ಗುರು ಚರಣ ಗುರುನಾಥ